ಇವತ್ತು ಈ ಹತ್ಯೆ ಪ್ರಕರಣವನ್ನ ಕೇಂದ್ರ ಸರ್ಕಾರ ಎನ್ಐಎಗೆ ವರ್ಗಾವಣೆ ಮಾಡಿರೋದ್ರಿಂದ ನಮಗೆ ಇಡೀ ಕರ್ನಾಟಕದ ಜನತೆಗೆ ಅನ್ನಿಸ್ತಾ ಇದೆ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗಬಹುದು ಅನ್ನುವಂತ ಒಂದು ಭರವಸೆ ರಾಜ್ಯಾದ್ಯಂತ ನಿರ್ಮಾಣ ಆಗಿದೆ. ಏನು ಎಗೈನ್ ಅಂಡ್ ಎಗೈನ್ ಹಿಂದೂಗಳ ಹತ್ಯೆ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಆಗ್ತಾ ಇತ್ತು. ಇದಕ್ಕೆ ಕಾರಣ ಯಾರು, ಈ ತರ ಹತ್ಯೆಗಳಾಗೋದಕ್ಕೆ ಇದರ ಹಿಂದೆ ಯಾವ ಶಕ್ತಿಗಳಿದೆ, ಇದೆಲ್ಲದರ ಒಂದು ವಿವರವಾಗಿರ್ತಕ್ಕಂಥ ಎಂಕ್ವೈರಿ ಎನ್ಐಎ ಮೂಲಕ ಆಗ್ತಾ ಇರತಕ್ಕಂಥದ್ದು ಒಂದು ಸ್ವಾಗತಾರ್ಹ ವಿಷಯ ಆಗಿದೆ. ಈ ಹಿನ್ನೆಲೆಯಲ್ಲಿ ನನಗೆ ಅನ್ನಿಸ್ತಾ ಇದೆ ಈ ಮೂಲಕ ನ್ಯಾಯ ಸಿಗಬಹುದು ಅನ್ನುವಂಥ ಒಂದು ವಿಶ್ವಾಸ ಇದಾಗಿದೆ. ಈವನ್ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯು ಕೂಡ ಎನ್ಐಎಗೆ ಕೊಟ್ಟಿತ್ತು. ಆ ಮೂಲಕ ಯಾರ್ಯಾರು ಇದರೊಳಗಡೆ ಭಾಗಿಯಾಗಿದ್ದಾರೆ ಮತ್ತು ಅವರು ತಪ್ಪಿಸ್ಕೊಂಡು ಯಾವ ರಾಜ್ಯಕ್ಕೆ ಹೋಗಿದ್ರು ಇದೆಲ್ಲ ವಿಷಯಗಳನ್ನ ಭೇದಿಸಿರ್ತಕ್ಕಂಥದ್ದು ಎನ್ಐಎ. ಆ ರೀತಿ ಇದರೊಳಗಡೆ ಇಂಟರ್ ಸ್ಟೇಟ್ ಕೂಡ ಇದರೊಳಗಡೆ ಇರಬಹುದು. ಆ ಹಿನ್ನೆಲೆಯಲ್ಲಿ ಎನ್ಐಎಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಸ್ವಾಗತ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.